ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡಿ ಲಾಜಿಕ್. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ 4ನೇ ಚಾಪ್ಟರ್ ಆಗಿರುವಂಥ ಅಕ್ಷರ ಸಂಖ್ಯೆಗಳ ಉಕ್ತಿಗಳು, ಈ ಒಂದು ಪಾಠವನ್ನು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಆ ಪಾಠದಲ್ಲಿ ಬರುವಂತಹ ಮೊದಲ ಅಭ್ಯಾಸವನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ವಿತ್ ಎಕ್ಸ್ಪ್ಲನೇಷನ್ನು. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಬಿಕಾಸ್ ಯಾಕಂದರೆ ತುಂಬ ಬೇಸಿಕ್ ಇನ್ಫಾರ್ಮೇಷನ್ಸ್ನ ಮಧ್ಯದಲ್ಲಿ ಕೊಡ್ತಾ ಇರ್ತೀವಿ ವಿತ್ ಎಕ್ಸ್ಪ್ಲನೇಷನ್ ಇರೋದ್ರಿಂದ. ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಸೊ ಮೊದಲನೇ ಕ್ವೆಶನ್ ನೋಡೋಣ. ಇಲ್ಲಿ ಇವುಗಳ ಸುತ್ತಳತೆಯ ಸೂತ್ರಗಳನ್ನು ಬರೆಯಿರಿ. ಎಲ್ಲ ಬಾಹುಗಳ ಸಮವಾಗಿರುವ ತ್ರಿಭುಜ. ಲಾಸ್ಟ್ ವಿಡಿಯೋದಲ್ಲಿ ನಾನೀಗ ಚೌಕದ ಸುತ್ತಳತೆ, ಆಯತದ ಸುತ್ತಳತೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ, ತ್ರಿಭುಜದ ಸುತ್ತಳತೆ. ಸೊ ಅದೇ ಥರ ಇಲ್ಲೊಂದು ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ ಎಲ್ಲ ಬಾಹುಗಳು ಸಮವಾಗಿರುವ ತ್ರಿಭುಜ, ಅದಕ್ಕೆ ಏನಂತ ಕರಿತೀವಿ? ಸಮಬಾಹು ತ್ರಿಭುಜ. ಇದರ ಒಂದು ಸುತ್ತಳತೆನ ತಿಳ್ಕೋಬೇಕು ಅಂತಂದರೆ ಒಂದು ಸೂತ್ರನ ಬರೀರಿ ಅಂತ ಹೇಳ್ತಿದ್ದಾರೆ. ಈಗ ಸಮಬಾಹು ತ್ರಿಭುಜ ಅಂತಂದ್ರೆ ಈಗ ಅದಕ್ಕೊಂದು ಏನು ಅಂದ್ಕೊಳ್ಳೋಣ, ಒಂದು ಯಾವುದಾದ್ರೂ ಅಕ್ಷರವನ್ನು ಕೊಡೋಣ. ಈಗ ಎ ಅಂತ ಕೊಡ್ತೀನಿ. ಎ ಸೈಡ್ ಇದೊಂದು ಎ, ಇದೊಂದು ಎ. ಬಾಹುವಿನ ಅಳತೆ 3 ಸೇಮ್ ಇರುತ್ತೆ, ಯಾಕಂದರೆ ಇದು ಸಮವಾಗಿರುವಂತಹ ಬಾಹುಗಳ ತ್ರಿಭುಜ. ಆದ್ದರಿಂದ ಇಲ್ಲಿ ಎ ಸೆಂಟಿಮೀಟರ್ ಇತ್ತಂದರೆ ಇದು ಎ, ಇದು ಎ. ಹಾಗಾದರೆ ಸುತ್ತಳತೆ ತಿಳ್ಕೊಬೇಕಂದ್ರೆ ಏನು ಮಾಡ್ತೀವಿ? ಎ ಪ್ಲಸ್ ಎ. ಹೌದಾ? ಹಾಗಾದ್ರೆ ಎಷ್ಟು ಎ ಅದು? ಇಲ್ಲಿ 3 ಎಗಳು. ಸೊ 3 ಎ, 1 ಎ, 2 ಎ, 3 ಎ, 3 ಎ. ಹಾಗಾದರೆ ನೀವು ಇಲ್ಲೇನು ಬರೀಬೇಕು ಅಂದರೆ ಸಮಬಾಹು ತ್ರಿಭುಜದ ಸುತ್ತಳತೆ ಈಸ್ ಈಕ್ವಲ್ ಟು 3 ಎ ಅಂತ ಹೇಳಿ ಬರಿಬೇಕು. ನೆಕ್ಸ್ಟ್, ಒಂದು ನಿಯಮಿತ ಪಂಚಭುಜಾಕೃತಿ. ಪಂಚಭುಜಾಕೃತಿ ಅಂದರೆ ಎಷ್ಟು ಬಾಹುಗಳು? 5 ಬಾಹುಗಳಿರುವಂಥದ್ದು ಆಕೃತಿ. ಸೊ ನಿಯಮಿತ ಅಂದರೆ ನೀವು ಆಲ್ರೆಡಿ ಕಲ್ತಿದ್ರಿ, ಅದೇನೆಂದರೆ ಎಲ್ಲ ಬಾಹುಗಳ ಉದ್ದ ಮತ್ತು ಕೋನದ ಅಳತೆ ಸಮವಾಗಿರುತ್ತೆ. ಓಕೆ, ರೆಗ್ಯುಲರ್ ಸಮವಾಗಿರುವಂತಹ ಪಂಚಭುಜಾಕೃತಿ. ಸೊ ಅದಕ್ಕೆ ನಾವು ಅಲ್ಲ ಹಾಗೆ ಸೇಮ್ ಇದ್ದಾಗ ನಾವು ಯಾವ ವರ್ಡ್ ಬಳಸ್ತೀವಿ ಅಂದರೆ ನಿಯಮಿತ. ಹಾಗಾದರೆ ಈಗ ಒಂದು ನಿಯಮಿತ ಪಂಚಭುಜಾಕೃತಿಯ ಒಂದು ಸುತ್ತಳತೆನ ಕಂಡುಹಿಡಿಬೇಕಂದ್ರೆ ಪಂಚಭುಜಾಕೃತಿಯ ಒಂದು ಬಾಹುವಿನ ಅಳತೆ ಎ ಆಗಿರಲಿ ಅಂತ ಹೇಳಿ ಬರ್ಕೊಳ್ಳಿ. ನಿಯಮಿತ ಪಂಚಭುಜಾಕೃತಿಯ ಒಂದು ಬಾಹುವಿನ ಅಳತೆ ಎ ಆಗಿರಲಿ. ಹಾಗಾದರೆ ಸುತ್ತಳತೆ ಏನು? ಸುತ್ತಳತೆ ಈಸ್ ಈಕ್ವಲ್ ಟು ಏನು ಮಾಡ್ತೀವಿ? ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ. ಯಾಕಂದರೆ ಎಲ್ಲ ಬಾಹುಗಳು ಸಮವಾಗಿರುತ್ತೆ. ಹೌದಾ? 5 ಬಾಹುಗಳು. ಹಾಗಾದರೆ ಎಷ್ಟು ಬಾಹು ಆದ್ವು ಇಲ್ಲಿ? ಎಷ್ಟು ಎಗಳಾದ್ವು ಇಲ್ಲಿ? 5 ಎ. ಸುತ್ತಳತೆ, ಪಂಚಭುಜಾಕೃತಿಯ ಸುತ್ತಳತೆ ಈಸ್ ಈಕ್ವಲ್ ಟು 5 ಎ ಅಂತ ಹೇಳಿ ಬರೀರಿ. ನೆಕ್ಸ್ಟ್, ಒಂದು ನಿಯಮಿತ ಷಡ್ಭುಜಾಕೃತಿ. ಷಡ್ಭುಜಾಕೃತಿ ಅಂದರೆ ಎಷ್ಟು ಬಾಹು? 6 ಬಾಹುಗಳು. ನಿಯಮಿತ ಅಂದರೆ ಎಲ್ಲ ಬಾಹುಗಳ ಅಳತೆ ಸಮವಾಗಿರುತ್ತೆ. ಒಂದು ನಿಯಮಿತ ಷಡ್ಭುಜಾಕೃತಿಯ ಒಂದು ಬಾಹುವಿನ ಅಳತೆ ಎ ಅಂತ ತಗೊಳ್ಳಿ, ಎ ಆಗಿರಲಿ ಅಂತ ಬರ್ಕೊಳ್ಳಿ. ನೀವಿಲ್ಲಿ ಎಸ್ ಅಂತ ತಗೋಬೋದು, ಟಿ, ಯು, ಬಿ ಏನಾದರೂ ತಗೊಳ್ಳಿ. ನಾನು ಎಲ್ಲದಕ್ಕೂ ಸೇಮ್ ಆಗೋ ಥರ ಎ ಅಂತಲೇ ತೊಗೊತೀನಿ. ಇಲ್ಲಿ ಒಂದು ನಿಯಮಿತ ಷಡ್ಭುಜಾಕೃತಿಯ ಒಂದು ಬಾಹುವಿನ ಅಳತೆ ಎ ಆಗಿರಲಿ. ಸುತ್ತಳತೆ ಈಸ್ ಈಕ್ವಲ್ ಟು ಎಷ್ಟು ಸಲ ನಾವು ಕೂಡಿಸ್ಬೇಕಾಗುತ್ತೆ ಏನ ಅಂತಂದರೆ 6 ಬಾರಿ. ಯಾಕಂದರೆ 6 ಬಾಹುಗಳಲ್ವಾ? ಸೊ 6 ಬಾರಿ ನಾವು ಕೂಡಿಸಿದಾಗ ಎಷ್ಟು ಏನಂತ ಸುತ್ತಳತೆ ಈಸ್ ಈಕ್ವಲ್ ಟು 6 ಎ ಅಂತ ಹೇಳಿ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್. ಮುನಿರತ್ನನ ಬಳಿ 20 ಮೀಟರ್ ಉದ್ದದ ಪೈಪ್ ಇದೆ, ಆದರೆ ಅವನಿಗೆ ತನ್ನ ತೋಟಕ್ಕೆ ಇನ್ನೂ ಉದ್ದದ ನೀರಿನ ಪೈಪ್ ಬೇಕು. ಅವನು ಅದೇ ಪೈಪ್ಗೆ ಸ್ವಲ್ಪ ಉದ್ದದ ಮತ್ತೊಂದು ಪೈಪ್ ಸೇರಿಸುತ್ತಾನೆ. ಎಷ್ಟು ಉದ್ದ ಅಂತ ಕೊಟ್ಟಿಲ್ಲ. ಪೈಪ್ನ ಒಟ್ಟು ಉದ್ದ ಎಷ್ಟು? ಪೈಪ್ನ ಒಟ್ಟು ಉದ್ದಕ್ಕೆ ಒಂದು ಬೀಜೋಕ್ತಿಯನ್ನು ಬರೀರಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಪೈಪ್ನ ಉದ್ದವನ್ನು ಮೀಟರ್ಗಳಲ್ಲಿ ಪ್ರತಿನಿಧಿಸಲು ಅಕ್ಷರ ಸಂಖ್ಯೆ ಕೆ ಅಂತ ಬಳಸಿ ಅಂತ ಹೇಳ್ತಾರೆ. ಸೊ ಫಸ್ಟು ಒಂದು ಪೈಪ್ ಉದ್ದ ಎಷ್ಟೈತಿ ಇಲ್ಲಿಗ ಅಂತಂದರೆ 20 ಮೀಟರ್. ಆಯಿತಾ? ಅದಕ್ಕೆ ಅವ್ನಿಗಿನ್ನೂ ಸಾಲಿಲ್ಲ. ಅದಕ್ಕೆ ಮತ್ತೆ ಕೆ ಮೀಟರ್ನಷ್ಟು ಎಷ್ಟು ಮೀಟ್ರ್ ಅಂತ ಕೊಟ್ಟಿಲ್ಲ, ಬಟ್ ಅದನ್ನು ಏನಂತ ತೊಗೊಳ್ರಿ ಅಂತ ಹೇಳ್ಯಾರಂದ್ರೆ ಕೆ ಮೀಟರ್ ಅಂತ ತೊಗೊಳ್ರಿ ಅಂತ ಹೇಳಿ. ಇಲ್ಲಿ ಮತ್ತೆ ಕೆ ಮೀಟರ್ ಏನು ಮಾಡ್ತಾನೆ ಅವನು? ಮೀಟ್ರ್ಗಳಲ್ಲಿ ಅಲ್ವಾ? ಸೊ ಕೆ ಮೀಟರ್ಗಳಲ್ಲಿ ಕೆ ಮೀಟರನ್ನು ಅವನೇನು ಮಾಡ್ತಾನೆ? ಇಲ್ಲಿ ಜೋಡಿಸ್ತಾನೆ. ಆಯಿತಾ? ಹಾಗಾದರೆ ಇಲ್ಲಿ ಒಟ್ಟು ಪೈಪ್ನ ಉದ್ದ ಎಷ್ಟು? ಇಲ್ಲಿಂದ ಇಲ್ಲಿವರೆಗೂ ಬರಿಬೇಕಾ ನಾವು? ಸೊ ಅದಕ್ಕೆ ಏನು ಮಾಡ್ತೀವಿ? 20ಕ್ಕೆ ಪ್ಲಸ್ ಕೆ ಅನ್ನೋದನ್ನು ಕೂಡಿಸ್ತೀವ. ಈ ಅಳತಿ ಗೊತ್ತಿಲ್ಲ ನಮ್ಗೆ, ಆದರೆ ಕೆ ಮೀಟರ್ ಕೂಡಿಸಿದಾನೆ. ಸೊ ಅದಕ್ಕೆ 20 ಮೀಟರಿಗೆ ಕೆ ಮೀಟರ್ ಅನ್ನೋಷ್ಟು ಪೈಪ್ನ ಕೂಡಿಸ್ತಿದ್ದಾನೆ. ಸೊ ಟೋಟಲ್ ಉದ್ದ ಮಾಡಬೇಕಂದ್ರೆ 20 ಪ್ಲಸ್ ಕೆ ಅಂತ ಹೇಳಿ ಬರಿಬಹುದು. ಸೊ ನೀವು ಸ್ಟೇಟ್ಮೆಂಟಲ್ಲಿ ಬರಿತೀರಂದರೆ
ಪೈಪ್ನ ಉದ್ದ 20 ಮೀಟರ್. ಆಮೇಲೆ ಮತ್ತೊಂದು ಉದ್ದದ ಪೈಪ್ನ ಉದ್ದ ಕೆ ಮೀಟರ್ ಅಂತ ಬರೆದು ಒಟ್ಟು ಪೈಪ್ನ ಉದ್ದ 20 ಪ್ಲಸ್ ಕೆ ಅಂತ ಹೇಳಿ ಈ ರೀತಿ ಬೀಜೋಕ್ತಿನ ಬಳಸ್ಬೋದು. ಸೊ ನಿನ್ನೆ ಹೇಳಿದ್ದೆ ನಾನು ಬೀಜೋಕ್ತಿ ಅಂದರೆ ಏನು ಅಂತಂದರೆ ಅಕ್ಷರ ಸಂಖ್ಯೆಗಳನ್ನು ಒಳಗೊಂಡಿರುವಂತಹ ಉಕ್ತಿಗೆ ನಾವೇನಂತ ಕರಿತೀವಿ ಬೀಜೋಕ್ತಿ. ಅಕ್ಷರ ಸಂಖ್ಯೆ ಅಂದ್ರೆ ಇವು ಅಲ್ಫಾಬೆಟ್ಸ್, ಇವೇನು ಇಂಗ್ಲೀಷ್ ಅಕ್ಷರಗಳಿದಾವಲ್ಲ, ಸೊ ಇದಕ್ಕೆ ಅಕ್ಷರ ಸಂಖ್ಯೆಗಳು ಅಂತ ಕರಿತೀವಿ. ಇವನ್ನ ಒಳಗೊಂಡಿರುವಂಥ ಉಕ್ತಿಗೆ ಬೀಜೋಕ್ತಿ. ಸೊ ಈಗ ಅವ್ರು ಬೀಜೋಕ್ತಿ ಮಾಡ್ರಿ ಅಂದ್ರೆ 20 ಮೀಟ್ರ್ ಉದ್ದ ಫಸ್ಟ್ ಪೈಪ್, 20 ಮೀಟ್ರ್ ಪೈಪ್ ಉದ್ದ, ಅದಕ್ಕೆ ಕೆ ಮೀಟ್ರ್ ಪೈಪ್ನ ಕೂಡಿಸಿದ್ದಾನೆ, ಜಾಯಿನ್ ಮಾಡಿದಾರಲ್ಲಿ. ಸೊ ಟೋಟಲ್ ಪೈಪ್ ಉದ್ದ ಎಷ್ಟು ಅಂತಂದ್ರೆ 20 ಪ್ಲಸ್ ಕೆ ಅಂತ ಹೇಳಬೇಕು. ನೆಕ್ಸ್ಟ್ ಇಲ್ಲಿ 100 ರೂಪಾಯಿ, 20 ರೂಪಾಯಿ ಮತ್ತು 5 ರೂಪಾಯಿನ ನೋಟುಗಳ ಸಂಖ್ಯೆ ಮುಂದೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಇದ್ದರೆ ಕೃತಿಕಾ ಬಳಿ ಇರುವ ಒಟ್ಟು ಮೊತ್ತ ಎಷ್ಟು? ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಎಷ್ಟೈತಿ? 100 ರೂಪಾಯಿದು ಎಷ್ಟು ನೋಟ್ ಇದಾವೆ? ಇಲ್ಲಿ 3 ಇದಾವೆ, ಹೌದಾ? 3 100 ರೂಪಾಯಿದು ನೋಟ್ ಇದಾವೆ. ಪ್ಲಸ್ 20 ರೂಪಾಯಿ ನೋಟ್ ಎಷ್ಟಿದಾವು? 5 ಇಂಟು 20 ಪ್ಲಸ್ 5 ರೂಪಾಯಿ ನೋಟು 6 ಇಂಟು 5. ಸೊ ಎಷ್ಟಾಯ್ತು ನೋಡ್ರಿ ಇಲ್ಲಿ? ಇದು 300 ಪ್ಲಸ್ ಇದು 100 ಪ್ಲಸ್ 30. ಸೊ ಟೋಟಲ್ ಎಷ್ಟು ದುಡ್ಡು ಆಯಿತು ನೋಡ್ರಿ ಇಲ್ಲಿ? 430 ರೂಪಾಯಿ. ನೀವು ಇದನ್ನು ಇಲ್ಲಿ ಬರಿಬೇಕು, ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ಅವ್ರು ಆಲ್ರೆಡಿ ಏನು ಬೀಜೋಕ್ತಿ ಮತ್ತು ಒಟ್ಟು ಮೊತ್ತನ ಕೊಟ್ಬಿಟ್ಟಾರೆ. ಸೊ ಈಗ 100 ರೂಪಾಯಿ ನೋಟ್ ಎಷ್ಟಂತ ಬರ್ದಾರೆ ಇಲ್ಲಿ? 6. ಸೊ 100 ರೂಪಾಯಿ ನೋಟು 6 ಇದ್ದಾವೆ. 20 ರೂಪಾಯಿ ನೋಟು 4, 5 ರೂಪಾಯಿದು ನೋಟು 3 ಇದಾವು. ಸೊ ಈ ರೀತಿ. ಆಮೇಲೆ ಇಲ್ಲಿ ನೆಕ್ಸ್ಟ್ ನೋಡ್ರಿ, ಇಲ್ಲಿ 100 ರೂಪಾಯಿದು ನೋಟು 8. ಸೊ ಅಲ್ಲಿ ಏನು ಬರ್ಕೊತೀರಿ? 8 100 ರೂಪಾಯಿದು ನೋಟ್ ಇದಾವೆ. ಪ್ಲಸ್ ಓಕೆ 20 ರೂಪಾಯಿ ನೋಟು 4 ಇದಾವೆ. ಸೊ 4 ಇಂಟು 20 ರೂಪಾಯಿ ಪ್ಲಸ್ 5 ರೂಪಾಯಿದು ನೋಟು ಅಕ್ಷರ ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ, ಎಷ್ಟು ಅಂತ ಗೊತ್ತಿಲ್ಲ, ಬಟ್ ನಾವು ಬರ್ಕೋಬೇಕಿಲ್ಲಿ ಝೆಡ್ ಇಂಟು, ಇಲ್ಲೇನು ಬರೀತೀರಂದರೆ ಝೆಡ್ ಇಂಟು 5. ಯಾಕಂದರೆ 5 ರೂಪಾಯಿ ನೋಟ್ ಎಷ್ಟು ಅಂತ ಗೊತ್ತಿಲ್ಲ, ಅವ್ರು ಒಂದು ಅಕ್ಷರದಲ್ಲಿ ಕೊಟ್ಟಿದ್ದಾರೆ, ಅಕ್ಷರ ಸಂಖ್ಯೆಯಲ್ಲಿ. ಸೊ ಈ ರೀತಿಯಾಗಿ ಬರ್ಕೋಬೇಕು. ಇದನ್ನೇನು ಮಾಡ್ತೀರಂದರೆ 8 ಇಂಟು 100, ಇದನ್ನು 800 ಅಂತಲೂ ಬರ್ಕೋಬೋದು. ಬಟ್ ನಾನು ಇಲ್ಲಿ ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ ಇಲ್ಲಿ ಚರಾಕ್ಷರವನ್ನು ಸಂಖ್ಯೆ ನೆಕ್ಸ್ಟ್ 5Z ಅಂತ ಹೇಳಿ ಬರಿಬೇಕು. ಸಂಖ್ಯೆ ಆದಮೇಲೆ ಅಕ್ಷರ ಸಂಖ್ಯೆಯನ್ನು ಬರಿಬೇಕು. ನೀವು ಇಲ್ಲಿ ಇದಕ್ಕೆ 800 ಪ್ಲಸ್ ಇಲ್ಲಿ 80 ಪ್ಲಸ್ 5Z ಅಂತ ಹೇಳಿ ಬರಿಬೋದು, ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ಈಗ 100 ರೂಪಾಯಿದು ನೋಟ್ ಎಷ್ಟಿದಾವು? ಝೆಡ್. ಈಗ ಇಲ್ಲೂ ಕೂಡ ಏನು ಮಾಡಿದ್ದಾರೆ? ಎಕ್ಸ್ ಅಂತ ಕೊಟ್ಟಿದ್ದಾರೆ. ಯಾವುದು ನಿಖರವಾದಂಥ ಒಂದು ಸಂಖ್ಯೆನ ಕೊಟ್ಟಿಲ್ಲ. ಎಕ್ಸ್ ಇಂಟು 100 ರೂಪಾಯಿದು ನೋಟು ಎಕ್ಸ್ ಇದಾವು. 20 ರೂಪಾಯಿದು ನೋಟು ವೈ ಇದಾವೆ, ಅದಕ್ಕೆ ವೈ ಇಂಟು 20 ಪ್ಲಸ್ 5 ರೂಪಾಯಿ ನೋಟು ಝೆಡ್ ಇದಾವೆ, ಅದಕ್ಕೆ ಝೆಡ್ ಇಂಟು 5 ಅಂತ ಹೇಳಿ ಬರ್ಕೊತೀವಿ. ಅದ್ರ ಬದಲು ನಾವು 100x ಪ್ಲಸ್ 20y 20y ಪ್ಲಸ್ 5Z ಅಂತ ಹೇಳಿ ಕೂಡ ಬರಿಬಹುದು. ಯಾಕಂದರೆ ಅಲ್ಲಿ ಏನದ ನೋಟ್ ವ್ಯಾಲ್ಯೂನ ಎಷ್ಟು ನೋಟ್ ಇದಾವೆ ಅಂತ ಇಲ್ಲಿ ಮೇಲ್ಗಡೆ ಸಂಖ್ಯೆಯಲ್ಲಿ ಕೊಟ್ಟಿದ್ರು, ಬಟ್ ಇಲ್ಲಿ ಏನು ಮಾಡ್ರೆ ಅಕ್ಷರ ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ. ಅದರಿಂದ ನಾವು ಈ ರೀತಿಯೇ ಬರ್ಕೋಬೇಕು. ನೆಕ್ಸ್ಟು ವೆಂಕಟಲಕ್ಷ್ಮಿ ಹಿಟ್ಟಿನ ಗಿರಣಿಯನ್ನು ಹೊಂದಿದ್ದಾರೆ. ಸೊ ಅಲ್ಲಿ ಹಿಟ್ಟಿನ ಗಿರಣಿ ಇದೆ. ರೋಲರ್ ಮಿಲ್ ಚಾಲನೆಗೆ 10 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ. ಸೊ ಮಿಲ್ ಸ್ಟಾರ್ಟ್ ಆಗಬೇಕಂದ್ರೆ ಅದು 10 ಸೆಕೆಂಡ್ ತಗೊಳ್ಳುತ್ತೆ. ಸೊ ಒಮ್ಮೆ ಸ್ಟಾರ್ಟ್ ಆಯಿತು ಅಂದರೆ, ಒಮ್ಮೆ ಚಾಲನೆ ಆದರೆ ಪ್ರತಿ kg ಧಾನ್ಯವನ್ನು ಹಿಟ್ಟು ಮಾಡಲು 8 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತೆ. ಸೊ 1 kg ಆಗಬೇಕಂದ್ರೆ 8 ಸೆಕೆಂಡ್. ಸೊ ಈ ರೀತಿ ತಗೊಳುತ್ತೆ. ಯಂತ್ರವು ಆರಂಭದಲ್ಲಿ ಆಫ್ ಆಗಿದೆ ಈಗ ಅಂತ ಊಹಿಸ್ಕೊಂಡ್ರೆ ಮುಂದೆ ನೀಡಿರುವ ಯಾವ ಬೀಜೋಕ್ತಿ y kg ಧಾನ್ಯವನ್ನು ಹಿಟ್ಟು ಮಾಡಲು ತೆಗೆದುಕೊಳ್ಳುವ ಸಮಯವನ್ನು ವಿವರಿಸುತ್ತದೆ? ಸೊ ಈಗ 1 kg ಆಗಬೇಕು ಅಂತಂದರೆ 8 ಸೆಕೆಂಡ್, 2 kg ಬೇಕಂದರೆ ಎಷ್ಟು? 8 ಇಂಟು 2 ಅಂದರೆ 2 kgಗೆ 16 ಸೆಕೆಂಡ್ ಆಯಿತು. ಅದೇ ಥರ y kg ಧಾನ್ಯಗಳು ನಮ್ಗೆ ಗೊತ್ತಿಲ್ಲ, ಈಗ ಹಂಗೆ y kg ಅಂತ ಹೇಳಿದಾರೆ. ಅದು 8 ಸೆಕೆಂಡ್ ಇಂಟು y ಅಂತ ಮಾಡ್ಬೋದಾ ನಾವು? ಹಾಂ, ಇದೇನಾಯಿತು? ಹಿಟ್ಟು ಏನು ಧಾನ್ಯ ಹಿಟ್ಟಾಗಕ್ಕೆ, ಅದಕ್ಕಿಂತ ಮುಂಚೆ 10 ಸೆಕೆಂಡ್ ಸ್ಟಾರ್ಟ್ ಆಗಕ್ಕೆ ತೊಗೊಳ್ತೈತಲ್ಲ, ಅದು 10 ಪ್ಲಸ್ 8 ಇಂಟು y, ಇದು ನಮ್ಮ ಬೀಜೋಕ್ತಿ ಬರುತ್ತೆ ಇಲ್ಲಿ. ಸೊ y kg ಧಾನ್ಯವನ್ನು ಹಿಟ್ಟು ಮಾಡೋಕ್ಕೆ ಎಷ್ಟು ಸಮಯ ತೊಗೊತೈತಂದರೆ, ಈಗ ನಾವು y kg ಧಾನ್ಯವನ್ನು ಹಾಕ್ತೀವಿ ಫಸ್ಟ್. ಇಲ್ಲಿ ಅವ್ರು ಏನು ಹೇಳ್ಯಾರ? ಆಫ್ ಆಗೈತಿ ಈಗ ಯಾವುದು ಯಂತ್ರ.
ಸ್ಟಾರ್ಟ್ ಮಾಡ್ಬೇಕಂದ್ರೆ 10 ಸೆಕೆಂಡ್ ತೊಗೊಂತು, 10 ಸೆಕೆಂಡ್ ಆದಮೇಲೆ ಒಂದೊಂದು 1 kg ಹಾಕ 8 ಸೆಕೆಂಡು, ಮತ್ತೊಂದು kg ಹಾಕಿ 8 ಸೆಕೆಂಡ್, ಹಂಗೆ kg ಆಗ್ಬೇಕಂದ್ರೆ 8 ಸೆಕೆಂಡ್ ತೊಗೊಳುತ್ತದೆ. ಹೌದಾ? ಸೊ ಅದಕ್ಕೆ ಏನಾಗ್ತೈತಿ, ಟೋಟಲ್ kg ಧಾನ್ಯ ಆಗಬೇಕಂದ್ರೆ 10 + 8 × y ಅನ್ನೋದು. ಸೊ ಎಲ್ಲೈತೆ ನೋಡ್ರಿ ಇದು, ಇದರಲ್ಲಿ ಏನಾಗೈತಿ 3+, ಸೊ ಇದಾಗಲ್ಲ. ಇಲ್ಲಿ ಪ್ಲಸ್ಸು ಬ್ರ್ಯಾಕೆಟ್ ಇದನ್ನ ಮೊದಲು ಕೂಡಿಸ್ಕೊಂಡು ಆಮೇಲೆ ಗುಣಿಸ್ತಿದ್ದಾರೆ, ಸೊ ಇದು ಕೂಡ ಬರಲ್ಲ. ಇಲ್ಲಿ ಎಲ್ಲ ಗುಣಾಕಾರ ಇಲ್ಲೂ ಬರಲ್ಲ, ಇಲ್ಲಿ ಗುಣಾಕಾರ ಮಾಡಿ ಪ್ಲಸ್ ಮಾಡ್ತಾರೆ, ಸೊ ಇದು ರಾಂಗ್. ಸೊ ಆನ್ಸರ್ ಯಾವುದು? ಆಪ್ಷನ್ ಡಿ ಆಗಿರುತ್ತೆ. ಓಕೆನಾ? ನಿಮ್ಮ ಆಯ್ಕೆಯ ಅಕ್ಷರಗಳನ್ನು ಬಳಸಿ ಬೀಜೋಕ್ತಿಗಳನ್ನು ಬರೆಯಿರಿ. ನೀವು ಯಾವುದಾದ್ರೂ ಅಕ್ಷರನ ತೊಗೋಬೋದು, ಅಕ್ಷರ ಸಂಖ್ಯೆನ ಅದನ್ನು ಮಾಡಿ ಬೀಜೋಕ್ತಿನ ಮಾಡಬೇಕೀಗ. ಒಂದು ಸಂಖ್ಯೆಗಿಂತ 5 ಹೆಚ್ಚು. ಸೊ ಅದು ಯಾವ ಸಂಖ್ಯೆ ನಮಗೆ ಗೊತ್ತಿಲ್ಲ. ಒಂದು ಸಂಖ್ಯೆಗಿಂತ 5 ಹೆಚ್ಚು ಅಂತಂದರೆ ಯಾವ ರೀತಿ ಬರಿತೀವಿ? ಸಂಖ್ಯೆ ಏನಾಗಿರೋಣ, ಇವೆಲ್ಲ ಸಂಖ್ಯೆಗೂ ನಾವು ಎನ್ ಆಗಿರಲಿ ಅಂತ ಬರೀರಿ. ಸಂಖ್ಯೆ ಎನ್ ಆಗಿರಲಿ ಅಂತ ಹೇಳಿ ಬರ್ಕೊಂಡು, ಸೊ ಹೇಗೆ ನೋಡೋಣ ಈಗ. ಒಂದು ಸಂಖ್ಯೆಗಿಂತ 5 ಹೆಚ್ಚು, ಎನ್ ಅನ್ನೋದು ಸಂಖ್ಯೆ, ಇದಕ್ಕಿಂತ 5 ಹೆಚ್ಚು, ಸೊ n + 5 ಆಗುತ್ತೆ. ಬಿ ನೋಡೋಣ. ಒಂದು ಸಂಖ್ಯೆಗಿಂತ 4 ಕಡಿಮೆ, ಇದೊಂದು ಸಂಖ್ಯೆ, ಅದಕ್ಕಿಂತ 4 ಕಮ್ಮಿ ಅಂದ್ರೆ -4, -4 ಮಾಡ್ತೀವಿ. ಆ ಸಂಖ್ಯೆಯಲ್ಲಿ -4 ಮಾಡಿದಾಗ 4 ಕಡಿಮೆ ಆಯಿತು. ನೆಕ್ಸ್ಟ್ ಸಿ, ಒಂದು ಸಂಖ್ಯೆಯ 13ರಷ್ಟಕ್ಕಿಂತ 3 ಕಡಿಮೆ. ಒಂದು ಸಂಖ್ಯೆ ಅಂದರೆ ಯಾವುದು ಇಲ್ಲಿ? ಎನ್. ಹೌದಾ? ಸೊ ಎನ್ನ 13ರಷ್ಟಕ್ಕಿಂತ 13ರಷ್ಟು ಅಂತಂದರೆ ಗುಣಿಸ್ತೀವಿ. ಈ ಸಂಖ್ಯೆಯ 13 ಪಟ್ಟಕ್ಕೆ 2 ಕಡಿಮೆ. ಹೌದಾ? 2ರಷ್ಟು 2 ಪಟ್ಟು ಅಂದಾಗ ನೀವು ಇಲ್ಲಿ ಗುಣಿಸ್ಬೇಕು. ಸೊ ಅಲ್ಲಿ ಏನಾಗ್ತೈತಿ, 13n - 2 ಅಂತ ಬರುತ್ತೆ. ನೆಕ್ಸ್ಟ್ ಡಿ, ಒಂದು ಸಂಖ್ಯೆಯ 2ರಷ್ಟಕ್ಕಿಂತ, ಒಂದು ಸಂಖ್ಯೆಯ 2ರಷ್ಟಕ್ಕಿಂತ ಅಂದರೆ ಗುಣಿಸ್ತೀವಿ. 13 ಕಡಿಮೆ ಅಂದರೆ 2n - 13 ಅಂತ ಹೇಳಿ ಬರುತ್ತೆ. 2ರಷ್ಟು 2 ಪಟ್ಟು ಅಂತಂದಾಗ ನಾವಲ್ಲಿ ಗುಣಿಸ್ತೀವಿ. ಆ ಸಂಖ್ಯೆಗೆ ಅಷ್ಟು ಪಟ್ಟುನ ಗುಣಿಸ್ಬೇಕು. 2ರಷ್ಟು ಅಂತಂದರೆ 2 ಪಟ್ಟು, ಅದನ್ನ ಗುಣಿಸ್ತೀವಿ. ಸೊ ಇದೊಂದು ಸಂಖ್ಯೆ 2ರಷ್ಟು ಅಂತಂದರೆ 2 ಸಲ ಗುಣಿಸ್ತೀವಿ. 13 ಕಡಿಮೆ ಅಂತಂದ್ರೆ -13 ಅಂತ ಹೇಳಿ ಮಾಡೋದು. ಇವೆಲ್ಲ ಉಕ್ತಿಗಳು. ನೆಕ್ಸ್ಟು, ಮುಂದೆ ನೀಡಿರುವ ಬೀಜೋಕ್ತಿಗಳಿಗೆ ಅನುಗುಣವಾಗಿ ಸನ್ನಿವೇಶಗಳನ್ನ ವಿವರಿಸಿ. ಸೊ ಮೊದಲನೇ ಬೀಜೋಕ್ತಿ ಏನಾಯ್ತು ಇಲ್ಲಿ ಅಂತಂದ್ರೆ 8 × x + 3 × y. ಸೊ ಇದಕ್ಕೊಂದು ನೀವೇನು ಮಾಡಬೇಕು, ಸನ್ನಿವೇಶನ ವಿವರಿಸಬೇಕು. ಆ ಸನ್ನಿವೇಶ ಈ ಬೀಜೋಕ್ತಿಯನ್ನು ಸೂಚಿಸುವ ಹಾಗೆ ಇರಬೇಕು. ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಯಾವುದೋ ಒಂದು ಸಂಖ್ಯೆ 8ಕ್ಕೆ ಗುಣಾಕಾರ ಆಗ್ತಿದೆ, ನೆಕ್ಸ್ಟ್ ಇಲ್ಲೊಂದು ಸಂಖ್ಯೆ 3 ಗುಣಾಕಾರ ಆಗ್ತಿದೆ, ಅವನ್ನೆರಡನ್ನೂ ಕೂಡಿಸ್ಬೇಕು. ಸೊ ಅದು ನೋಡೋಣ ಯಾವ ಸನ್ನಿವೇಶ ಅಂದರೆ, ರೀಟಾ ಒಂದು ಅಂಗಡಿಯಲ್ಲಿ 8 ಪೆನ್ಗಳು ಹಾಗೂ 3 ರಬ್ಬರ್ ಖರೀದಿಸಿದಳು. ಒಂದು ಪೆನ್ನ ಬೆಲೆ ಎಷ್ಟು? x ರೂಪಾಯಿ. ಗೊತ್ತಿಲ್ಲ ನಮಗೆ ಅದು ಎಷ್ಟು ಅಂತಂದು ಹೇಳಿ, x ರೂಪಾಯಿ. ಹಾಗೂ ಒಂದು ರಬ್ಬರ್ ಬೆಲೆ y ರೂಪಾಯಿ. ಹಾಗಾದರೆ ಅವಳು ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣ ಎಷ್ಟು? ಸೊ ಅವಳು ಏನು ತೊಗೊಂಡ್ಲು? 8 ಪೆನ್ನು, x ರೂಪಾಯಿ. ಒಂದು ಪೆನ್ನಿಗೆ x ರೂಪಾಯಿ ಅಂದರೆ 8 ಪೆನ್ನಿಗೆ 8 × x ಅಂತ ಮಾಡ್ತೀವಿ. ನೆಕ್ಸ್ಟು 3 ರಬ್ಬರ್, ಒಂದು ರಬ್ಬರಿಗೆ y ರೂಪಾಯಿ. ಅದು ನಮಗೆ ಎಷ್ಟು ಅಂತ ಗೊತ್ತಿಲ್ಲ. ಸೊ ಇನ್ನೆರಡೂ ಅಕ್ಕಿಗೆ ಟೋಟಲ್ ಕೊಡಬೇಕು ಅಂಗಡಿಯವನಿಗೆ ಅಂತಂದ್ರೆ ಇಲ್ಲೇನಾಗ್ತೈತಿ, ಇದು ಒಂದು ಬೀಜೋಕ್ತಿ ಆಗುತ್ತೆ. ಸೊ ನೀವಿಷ್ಟು ಸನ್ನಿವೇಶ ಬರೆದ್ರೆ ಮುಗೀತು. ನೆಕ್ಸ್ಟು 15 × j, 15 × j - 2 × k ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 15j ಮತ್ತು 2k ಇದರಿಂದ ಕಳೀತಿದ್ದಾರೆ. ಸೊ ಸನ್ನಿವೇಶ ನೋಡೋಣ ಈಗ. ಒಂದು ತರಗತಿಯಲ್ಲಿ 15 ಸಾಲಿನಲ್ಲಿ j ಸಂಖ್ಯೆಯ ಮಕ್ಕಳು ಕುಳಿತಿದ್ದಾರೆ. ಸೊ ಒಂದು ತರಗತಿ ಒಳಗೆ 15 ಸಾಲಿಗ 15 ಸಾಲಿನಲ್ಲಿ ಎಷ್ಟು ಜೆ ಸಂಖ್ಯೆಯ ಮಕ್ಕಳು, ಇಲ್ಲಿ ಪ್ರತಿಯೊಂದರಲ್ಲಿ ಏನು ಮಾಡೋದು, ಜೆ ಸಂಖ್ಯೆ ಅದು ಎಷ್ಟು ಅಂತಂದು ಗೊತ್ತಿಲ್ಲ. ಒಂದಿಷ್ಟು ಪ್ರತಿ ಸಾಲಿನಲ್ಲೂ ಜೆ ಸಂಖ್ಯೆಯ ಮಕ್ಕಳು ಕೂತ್ಕೊಂಡಿದ್ದಾರೆ. ಇಲ್ಲಿ 8 ಆಗಿರ್ಬೋದು, ಪ್ರತಿ ಸಾಲಿನಲ್ಲೂ 9 ಆಗಿರ್ಬೋದು, ಗೊತ್ತಿಲ್ಲ. ಜೆ ಸಂಖ್ಯೆಯ ಮಕ್ಕಳು ಕೂತ್ಕೊಂಡಿದ್ದಾರೆ. ಈಗ ಅದರಲ್ಲಿ ಏನಾಗೈತೆ ಅಂದ್ರೆ 2 ಸಾಲಿನಲ್ಲಿರುವ ಕೆ ಸಂಖ್ಯೆಯ ಮಕ್ಕಳು ತರಗತಿಯಿಂದ ಹೊರಗೆ ಬಂದಿದ್ದಾರೆ. 2 ಸಾಲಂದರೆ ಈ ಕಡೆ ತೊಗೊಳ್ಳಿ, 2 ಸಾಲಿನಲ್ಲಿ ಒಂದು ಕೆ ಎಷ್ಟು ಮಕ್ಕಳು, ಒಂದಿಷ್ಟು ಮಕ್ಕಳು ಏನಾಗ್ಯಾರ ಹೊರಗಡೆ ಬಂದಿದ್ದಾರೆ. ಉಳಿದ ಮಕ್ಕಳು ಎಷ್ಟು ಅಂತ. ಸೊ ಅವಾಗ ಏನು ಮಾಡ್ತೀವಿ ನಾವು ಅಂತಂದರೆ 15 ಸಾಲಿನಲ್ಲಿ ಜೆ ಮಕ್ಕಳಿದ್ದಾರೆ, ಅದ್ರ ಒಳಗಡೆ 2 ಸಾಲಿನಲ್ಲಿರುವ ಕೆ ಮಕ್ಕಳು ಏನಾಗತ್ತಾರ ಹೊರಗೆ ಬಂದಿದ್ದಾರೆ ಅಂತಂದರೆ ನಾವೇನು ಮಾಡ್ತೀವಿ, ಉಳಿದ ಮಕ್ಕಳು ಅಂತ ನೋಡೋಕೆ ಮೈನಸನ್ನು ಮಾಡ್ತೀವಿ. ನೆಕ್ಸ್ಟು, ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಕ್ಯಾಲೆಂಡರ್ ತಿಂಗಳಲ್ಲಿ ದಿನಾಂಕಗಳನ್ನು ಪೂರ್ಣವಾಗಿ ಹೊಂದಿರುವ 2 × 3 ಗ್ರಿಡ್ಡನ್ನು ಆಯ್ಕೆ ಮಾಡಿದರೆ ತಳಭಾಗದ ಮಧ್ಯದ ಕೋಶವು
ದಿನಾಂಕ W ಹೊಂದಿದರೆ ಖಾಲಿ ಕೋಶಗಳಲ್ಲಿನ ದಿನಾಂಕಗಳಿಗೆ ಬೀಜೋಕ್ತಿಗಳನ್ನು ಬರೆಯಿರಿ. ಸೊ ಇಲ್ಲಿ ಒಂದು ಕ್ಯಾಲೆಂಡರ್ನ ಸೆಲೆಕ್ಟ್ ಮಾಡಿದ ನವಂಬರ್ ತಿಂಗಳದ್ದು. ಇಲ್ಲಿ 2x3 ಕಾಲಮ್ ಈ ಥರ ರೋ ಮತ್ತು ಕಾಲಮ್ ಇರುವಂಥದ್ದು ಒಂದು ಗ್ರಿಡ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಾರೆ. ಇಲ್ಲಿ 12, 13, 14, 19, 20, 21. ಇಲ್ಲಿ ತಳಭಾಗದ ಮಧ್ಯದ ಕೋಶ ಅಂದರೆ ಇಲ್ಲಿ ತಳಭಾಗನ ಇದು ಮಧ್ಯ ಅಂದರೆ 20 ಬಂತು. ಸೊ ಮಧ್ಯದ ಕೋಶವು ದಿನಾಂಕ W ಅನ್ನು ಹೊಂದೈತಿ. ಸೊ ಅದಕ್ಕೆ ಅವರು W ಬರ್ದಾರೆ. ಇಲ್ಲಿ W ಅನ್ನು ಹೊಂದಿದರೆ ಖಾಲಿ ಇರುವಂಥ ಕೋಶಗಳಿಗೆ ಅಲ್ಲಿ ದಿನಾಂಕ ಗೊತ್ತಾಗಬೇಕಂದ್ರೆ ಅದಕ್ಕೊಂದು ಬೀಜೋಕ್ತಿಯನ್ನು ಬರೀರಿ ಅಂತ ಹೇಳ್ತಿದ್ದಾರೆ. ಸೊ W ಅಂದರೆ ಇಲ್ಲಿ 20 ಅಂತ ಆಯಿತಾ, ಓಕೆನಾ. ಸೊ ಈಗ 21 ಬರಬೇಕಂದ್ರೆ ಏನು ಮಾಡಬೇಕು? ಆ W ನಾವು W ಅಂತಂದರೆ 20, ಈಗ 21 ಬರಬೇಕಂದ್ರೆ ಅದಕ್ಕೊಂದು ಕೂಡಿಸ್ಬೇಕಾ? ಸೊ ಇಲ್ಲೇನು ಬರಿತೀವಿ? W + 1 ಅಂತ ಹೇಳಿ ಬರಿತೀವಿ, ಓಕೆನಾ. ಸೊ W + 1. 19 ಬೇಕಂದರೆ 20ರಲ್ಲಿ -1 ಮಾಡ್ತೀವ. ಸೊ ಅದಕ್ಕೆ W - 1, ಯಾಕಂದರೆ W ಅಂದ್ರೇನು 20, W - 1. ನೆಕ್ಸ್ಟ್ ಇಲ್ಲಿ 14 ಬರಬೇಕಂದ್ರೆ 20ರಲ್ಲಿ ಎಷ್ಟು ಕಳಿತೀವಿ? 6 ಕಳಿತೀವ. ಸೊ 6 ಕಳಿಬೇಕಂದ್ರೆ 6 ಕಳಿದೀವಿ ಅಂದರೆ W - 6 ಅಂತ ಹೇಳಿ ಬರಿಬೇಕು. 13 ಬೇಕಂದರೆ W - 5, W - 7, ಯಾಕಂದ್ರೆ 7 ಕಳಿಬೇಕು. 7 ಕಳೆದಾಗ ಮಾತ್ರ 13 ಬರೋದು. ನೆಕ್ಸ್ಟ್ ಇಲ್ಲಿ 12 ಬೇಕಂದರೆ W - 8. 20ರಲ್ಲಿ 8 ಕಳೆದ್ರೆ ಎಷ್ಟು ಬಂತು ಅಂದರೆ 12 ಬಂತು. ಸೊ ಇವು ಬೀಜೋಕ್ತಿ. ಇದು W - 8, W - 7, W - 6, W + 1 ಈ ಥರ. ಅರ್ಥ ಆಯ್ತಾ? ಸೊ ಇವತ್ತಿನ ಒಂದು ಅಭ್ಯಾಸ, ಈ ಪಾಠದಲ್ಲಿ ಬರುವಂಥ ಮೊದಲನೇ ಅಭ್ಯಾಸವನ್ನು ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಸೊ ಮುಂದಿನ ಒಂದು ಟಾಪಿಕನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.